ನಮ್ಮ ಬಸವನಹಳ್ಳಿ ಗ್ರಾಮದಲ್ಲಿ ಮಳೆಯ ಕೊರತೆ ಅಂದರೆ ಮಳೆಯ ಕೊರತೆ 90% ಮಳೆಯ ಕೊರತೆ ಇರೋದ್ರಿಂದ ನಮ್ಮೂರಿನ ವಾಡಿಕೆಯಂತೆ ನಮ್ಮ ಗ್ರಾಮ ದೇವತೆಗಳಾದ ಬಸವಣ್ಣ ದೇವರು ಆಗ್ಬೋದು, ನರಸಿಂಹಸ್ವಾಮಿ ಆದರೂ ಆಗ್ಬೋದು, ಬೀರದೇವರಾದರೂ ಆಗ್ಬೋದು, ವರ್ಣಿಸ್ಕೊಂಡು ಕೇಳಿದಾಗ ನಾವು ತೀರ್ಥರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಪೂಜೆ ಅಭಿಷೇಕ ಮಾಡಿಸ್ಕೊಂಡು ಮಳೆ ಬಗ್ಗೆ ನಾವು ಅದನ್ನು ಅಲ್ಲಿ ಅಭಿಪ್ರಾಯ ತಿಳ್ಕೊಂಡು ನಾವು ಬಂದು ಮತ್ತೆ ಇಲ್ಲಿ ಊರಿಗೆ ಬಂದು ನಾವು ವರದಿ ಹೇಳ್ತೇವೆ ಅಂತಂದೇಳಿ ನಮ್ಮನ್ನು ಇಲ್ಲಿಗೆ ಈ ಸ್ಥಳಕ್ಕೆ ಕರ್ಕೊಂಬಂದರು ಅವರು. ಒಂದು ಕಡೆ 23 ವರ್ಷಗಳಿಂದ ಇಲ್ಲಿ ದೇವಸ್ಥಾನಕ್ಕೆ ಬರುವಂತದ್ದು ಮೈಲಾರಲಿಂಗೇಶ್ವರ ಆಗಲಿ, ಬಸವೇಶ್ವರ ಆಗಲಿ, ಬೀರಲಿಂಗೇಶ್ವರ ಸ್ವಾಮಿಗಳನ್ನ ತರುವಂತ ಕೆಲಸ 23 ವರ್ಷಗಳಿಂದ ಮಾಡಿದ್ದಲ್ಲ. ಯುವಕರೆಲ್ಲ ಪಡೆಯಲ್ಲ ಸೇರಿ ಯಜಮಾನಗಳ ಆಶೀರ್ವಾದದಿಂದ ಈ ದೇವರನ್ನು ತರುವಂತದ್ದು ಆಯ್ತು ಅಂತ ಹೇಳಿ ನಿಮ್ಮ ದೇವರ ಏನು ಬಸವನಹಳ್ಳಿ ಗ್ರಾಮಸ್ಥರು ಯುವಕರು ತಿಳಿಸುವಂತದ್ದಾಯ್ತು. ಹೇಗೆ ಆ ಪ್ರತೀತಿಯನ್ನು ನಡೆದುಕೊಂಡು 23 ವರ್ಷಗಳಿಂದ ಬರುವಂಥದ್ದು ಆಗಿಲ್ಲ, ಎಲ್ಲ ಮಳೆ ಬೆಳೆ ಎಲ್ಲ ಒಂದು ಕಡೆ ಕುಂಠಿತಗೊಂಡಿತ್ತು ಅಂತ ಹೇಳಿ ಯುವಕರು ಏನೋ ಕೆಲಸವನ್ನು ಮಾಡಿದ್ರೆ? ಹೌದು, ಮೊದಲು ಅದನ್ನು ಮಾಡಿದ್ದೆ ಯುವಕರೆಲ್ಲ ಸೇರ್ಕೊಂಡು ನಮ್ಮ ಊರಿಗೆ ಮಳೆ ಕೊರತೆ ಆಗಿರೋದ ಕಾರಣದಿಂದ ನಾವು ನಮ್ಮ ದೇವರನ್ನು ಮಾಡಿಸ್ಕೊಂಡು ನಾವು ಈಗ ದೇವ್ರು ಇದು ಮಾಡಿದಾಗ ದೇವ್ರು ಕೇಳಿದಾಗ ನಾನು ತೀರ್ಥರಾಮೇಶ್ವರಕ್ಕೆ ಹೋಗ್ಬೇಕು, ನಾನು ಕರ್ಕೊಂಡು ಹೋಗ್ರಿ, ನಾನು ಹೋಗಿಲ್ಲ ಅಲ್ಲಿ ಹೋದ್ಮೇಲೆ ನಾನು ಮಳೆ ಬಸ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತಂದು ಹೇಳಿದ್ದಕ್ಕೆ ನಮ್ಮ ಯುವಕರೆಲ್ಲ ಸೇರಿ ಮತ್ತು ನಮ್ಮ ಊರಿನ ಗ್ರಾಮಸ್ಥರು ದನ ಕನಕ ಸಹಾಯದಿಂದ ಭಾಳ ವ್ಯವಸ್ಥಿತವಾಗಿ ನಮ್ಮನ್ನು ಮಾಡಿ ಈ ಸ್ಥಾನ ಕರ್ಕೊಂಬಂದು ಇವತ್ತಿನ ಈ ಪ್ರತಿಷ್ಠೆ ಆಗಲಿ, ಈ ಒಂದು ಸ್ಥಾನ ಆಗಲಿ, ಈ ಒಂದು ವ್ಯವಸ್ಥೆ ಆಗಲಿ ಇಷ್ಟೆಲ್ಲ ಮಾಡಿ ಅವರು ಈ ಭಗವಂತನ ಕೃಪೆಗೆ ಅಂದರೆ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ ಇದಕ್ಕೆ ಅವರು ಪಾತ್ರರಾಗಿದ್ದಾರೆ ಅಂತಂದೇಳಿ ನನ್ನ ಅನಿಸಿಕೆ ಐತೆ. ಸರ್ ನಮಸ್ತೆ. ಬಸವನಹಳ್ಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿ ಯುವಕರು ತಮಗೊಂದು ಪದ ಬಳಕೆಯನ್ನು ಮಾಡ್ತೀನಿ, ಹಿರಿಯರಿಗೆ ಗೊತ್ತಿಲ್ಲದೇ ದೇವರನ್ನು ತೆಗೆದುಕೊಂಡು ಹೋದರೆ ನಮ್ಮ ಗ್ರಾಮಕ್ಕೆ ಮಳೆ ಬರ್ತದೆ ಅಂತ ಹೇಳಿ ಆಶಾಭಾವನೆಯನ್ನು ಆ ಯುವ ಪಡೆ ತಮಗೇನೋ ಆರ್ಥಿಕ ಸಂಪನ್ಮೂಲಗಳನ್ನ ಅವರೇ ಜೋಡಿಸಿಕೊಂಡು ಹಿರಿಯರನ್ನು ತಮ್ಮನ್ನು ಕರೆದುಕೊಳ್ಳುವಂಥದ್ದು ದೇವಸ್ಥಾನಕ್ಕೆ ಬಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಯುವಕರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಶ್ಲಾಘನೀಯ ಮಾತನ್ನು ತಾವು ತಿಳಿಸುವಂಥ ಕೆಲಸ ಮಾಡ್ಬೋದಾ ಹೇಗೆ ಅಂತ ಹೇಳಿ? ಈಗ ನೀವು ಕೇಳಿದಂಥ ಈ ಪ್ರಶ್ನೆಗೆ ನಾವು ಶ್ಲಾಘನೀಯ ಉತ್ತರವನ್ನು ನೀಡಲಿಕ್ಕೆ ಬಯಸ್ತೇವೆ. ಏನಪ್ಪ ಅಂದರೆ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಕೃಪಾಶೀರ್ವಾದದೊಂದಿಗೆ ಹಾಗೂ ಬಸವೇಶ್ವರ ಸ್ವಾಮಿ ಕೃಪಾಶೀರ್ವಾದದೊಂದಿಗೆ ಹಾಗೂ ನರಸಿಂಹಸ್ವಾಮಿ ಕೃಪಾಶೀರ್ವಾದದೊಂದಿಗೆ ಜೊತೆಗೆ ಗ್ರಾಮ ದೇವತೆಗಳ ಸರ್ವ ಗ್ರಾಮ ದೇವತೆಗಳ ಕೃಪಾಶೀರ್ವಾದದೊಂದಿಗೆ ನಾವು ಬಸವನಹಳ್ಳಿಯಿಂದ ತೀರ್ಥರಾಮೇಶ್ವರ ದೇವಸ್ಥಾನಕ್ಕೆ 30 ಕಿಲೋಮೀಟರ್ ದೂರದಷ್ಟು ಪಾದಯಾತ್ರೆ ನಾವು ಬಂದಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ನಾಡಿನ ಜನತೆಗೆ ಸರ್ವ ಸಮೃದ್ಧಿಯತ್ತ ಬೆಳೆ ಮತ್ತು ಹಾಗೂ ಇತರೆ ಎಲ್ಲ ಸಮೃದ್ಧಿಯಾಗಿ ಬರಲಿ ಸಿಗಲಿ ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಬಸವನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಯುವಕರು ಎಲ್ಲರೂ ಕೂಡ ಒಮ್ಮತದಿಂದ ಬಸವನಹಳ್ಳಿಯ ಬೀರಪ್ಪ ದೇವಸ್ಥಾನದ ಕಟ್ಟೆನೇ ನಮ್ಮ ಊರಿಗೆ ಸುಪ್ರೀಂ ಅದು. ಅಲ್ಲಿ ಏನು ನಿರ್ಣಯ ಮಾಡ್ತೀವೋ ನಾವು ಅದಕ್ಕೆ ಅಂತಿಮವಾಗಿ ಬದ್ಧರಾಗಿರ್ತೀವಿ. ಅದ್ರ ಪ್ರಕಾರ ಎಲ್ಲ ಯುವಕರು ಕೂಡ ನಾವು ನಡ್ಕೊಂಡು ಬಂದಿದ್ದೀವಿ. ಈಗ ಅಲ್ಲಿಂದ ಇಲ್ಲಿ ನಡ್ಕೊಂಬಂದು ಈ ತೀರ್ಥರಾಮೇಶ್ವರ ಪಾದಯಾತ್ರೆಯನ್ನು ಈ ಬೆಟ್ಟದಲ್ಲಿ ಬಂದು ಇವತ್ತು ನಾವು ತಂಗಿ ಈಗೇನು ನಿನ್ನೆ ಮತ್ತು ಇವತ್ತು 2 ದಿನವೂ ಸತತವಾಗಿ ತೀರ್ಥರಾಮೇಶ್ವರ ದೇವರಿಗೆ ಪೂಜೆ ಪುನಸ್ಕಾರಗಳ ಹಾಗೂ ವಿಜೃಂಭಣೆಯ ಇದನ್ನು ಸಲ್ಲಿಸಿದ್ದೀವಿ, ನಮ್ಮ ಭಕ್ತಿಯನ್ನು ಸಮರ್ಪಿಸಿದ್ದೀವಿ. ಆ ಭಕ್ತಿ ಸಮರ್ಪಣೆಯ ನಂತರ ಈಗೇನಪ್ಪ ಅಂದರೆ ಅದಕ್ಕೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇತ್ತು. ನಿನ್ನೆ ಸಂಜೆ ಮತ್ತು ರಾತ್ರಿ ಮತ್ತು ಈ ಬೆಳಗ್ಗೆ ಹೀಗೆ ಪ್ರಸಾದ ವಿನಿಯೋಗ ಹಂತವಾಗಿ 4 ಬಾರಿ ಪ್ರಸಾದ ವಿನಿಯೋಗವನ್ನು ಎಲ್ಲ ಸರ್ವ ಭಕ್ತಾದಿಗಳು ಕೂಡ ಬಸವನಹಳ್ಳಿ ಗ್ರಾಮಸ್ಥರು ಸಂಪೂರ್ಣ ತನು ಮನ ಧನ ಸಹಾಯದಿಂದ ಈಗ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಂಪೂರ್ಣ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ಈಗೇನು ನಾವು ಹಾದಿಯಲ್ಲಿ ಬರುವ ಗ್ರಾಮಗಳು ಏನು 30 ಕಿಲೋಮೀಟರ್ ದಾಟಿ ಇಲ್ಲಿಗೆ ಬರಬೇಕಲ್ಲ, ಆ ಬರುವ ಮಧ್ಯ ಗ್ರಾಮದಲ್ಲಿ ಎಲ್ಲ ಆರುಂಡೆ ಇರ್ಬೋದು, ಬೆಳಗುತ್ತಿ ಇರ್ಬೋದು, ಮಲಗಿನಹಳ್ಳಿ ಇರ್ಬೋದು, ಹಾಗೆ ದಾನಹಳ್ಳಿ ಹಾಗೂ ಇತರೆ ಎಲ್ಲ ಗ್ರಾಮಗಳು ನಮಗೆ ಹಾದು ಬರುವಂಥ ಸಂದರ್ಭದಲ್ಲಿ ಸಿಗ್ತದೆ. ಆ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ಸಂಪೂರ್ಣವಾಗಿ ದೇವರ ಕೃಪೆಗೆ ಪಾತ್ರ ಆಗೋರ ಜೊತೆಗೆ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದರ ಜೊತೆಗೆ ಏನು ಇವತ್ತು ನಮ್ಮ ಯುವಕರು ಬಸವನಹಳ್ಳಿಯ ಯುವಕರು ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಿನಿಂದ ಇವತ್ತು ನಮ್ಮ ದೇವ್ರನ್ನ ಪಾದಯಾತ್ರೆ ಮುಖಾಂತರ ಇಲ್ಲಿಗೆ ಕರೆತರುವಂಥ ಕೆಲಸ ಮಾಡಿದ್ದಾರೆ. ಅವರು ಈ ದೇವರು ಶ್ರೀ ಬೀರಲಿಂಗೇಶ್ವರ ಇರ್ಬೋದು, ಬಸವೇಶ್ವರ ಇರ್ಬೋದು, ನರಸಿಂಹಸ್ವಾಮಿ ಇರ್ಬೋದು, ಸಂಪೂರ್ಣ ಅವರಿಗೆ ಇನ್ನೂ ಹೆಚ್ಚು
ತನು ಮನ ಧನ ಸಹಾಯ ನೀಡುವಂಥ ಶಕ್ತಿ ಕೊಡೋದ್ರ ಜೊತೆಗೆ ಅವರು ಕೂಡ ಉತ್ತಮವಾಗಿ ಅವರ ಕೌಟುಂಬಿಕ ಜೀವನ ಅವರ ಕುಟುಂಬ ಸಂಪೂರ್ಣವಾಗಿ ಸಮೃದ್ಧವಾಗಿರಲಿ ಅಂತ ಆಶೀರ್ವಾದ ನಮ್ಮ ಬೀರಪ್ಪ ದೇವರು ಆಗಲಿ ಇದು ಸ್ವಾಮಿ ತೀರ್ಥರಾಮೇಶ್ವರ ಸ್ವಾಮಿ ಆಗಲಿ ನಮಗೆ ಕರುಣೆ ನೀಡ್ತಾನೆ ಅನ್ನೋ ಒಂದು ಭರವಸೆ ಮುಖಾಂತರ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದೀವಿ. ಸರ್ ತಮಗೊಂದು ಹೇಳ್ತಾನೆ, ಹೆಂಗೆ ಹೇಳಿದ್ರೆ ಯಾವ ದೇವರುಗಳನ್ನ ದೇವತೆಗಳನ್ನ ಟ್ರ್ಯಾಕ್ಟರ್ ಮೂಲಕ ವಾಹನದ ಮೂಲಕ ತರುವಂಥದ್ದು ಎಲ್ಲ ಒಂದು ಕಡೆ ಬೇರೆ ಬೇರೆ ಗ್ರಾಮಸ್ಥರು ಕೂಡ ಮಾಡುವಂಥದ್ದು ಮಾಡಿದ್ರು. ಅದು ಬಸವನಹಳ್ಳಿ ಎಸ್ಪೆಷಲಿ ಕನಕದಾಸನ ಸೃಷ್ಟಿ ಮಹಿಳಾ ಬೀರಲಿಂಗೇಶ್ವರ ಸ್ವಾಮಿಯ ಶಕ್ತಿಯುತವಾಗಿ ಅಲ್ಲಿಂದ ದೇವರನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಬರುವಂಥದ್ದು ಎಲ್ಲ ಒಂದು ಶಕ್ತಿಯುತ ದೇವರ ಆಶೀರ್ವಾದ ಇತ್ತೇನೋ ಅಂತ ಹೇಳ್ಬೇಕಂದ್ರೆ ಶ್ರೀ ಬೀರಲಿಂಗೇಶ್ವರ ಅನಾದಿ ಕಾಲದಿಂದನೂ ಕೂಡ ನಮ್ಮ ಈ ಉತ್ಸವ ಮೂರ್ತಿ ಮೂಲ ಉತ್ಸವ ಮೂರ್ತಿ ಇದು ತುಂಬ ಪವಾಡ ಇರುವಂಥ ದೇವರು. ಏನಪ್ಪ ಅಂದರೆ ಇದು ಏನು ಆ ದಿನ ಹುಟ್ಟಿದೆಯಲ್ಲ, ಆ ಹುಟ್ಟಿದ ದಿನ ತುಂಬ ಅದ್ಭುತವಾಗಿದೆ. ಆ ಅದ್ಭುತವಾದಂಥ ದಿನ ಅದು ಹುಟ್ಟಿದಂಥ ದಿನ ಅದ್ಭುತ, ಆ ಗಳಿಗೆ ಅದ್ಭುತವಾಗಿರೋದ್ರಿಂದ ಆ ಪವಾಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಜರಾಮರವಾಗಿ ಉಳಿದಿದೆ, ಮುಂದೂ ಕೂಡ ಅಜರಾಮರವಾಗಿ ಉಳಿಯುತ್ತೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಹೇಳ್ಬೇಕಂದ್ರೆ ಈಗೇನು ಬೀರಪ್ಪನ ಮಹಿಮೆ ಅದು ನಾವು ಹೇಳೋದ್ರಲ್ಲಿ ಉಪಯೋಗ ಇಲ್ಲ. ಅದು ಇಡೀ ನಾಡಿಗೆ ಸಂಪೂರ್ಣ ಗೊತ್ತಿದೆ ಅದರ ಶಕ್ತಿ ಏನಪ್ಪ ಅನ್ನೋದು. ಹಂಗಾಗಿ ನಾವು ಅದು ಏನು ಅಂತಿಮ ನಿರ್ಣಯ ಮಾಡುತ್ತೋ ಅದ್ರ ಮೇಲೆ ನಮ್ಮ ನಿರ್ಣಯ ಸಂಪೂರ್ಣ ಇರುತ್ತೆ. ಈಗೇನು ಬೀರಪ್ಪನ ದೇವಸ್ಥಾನದ ಕಟ್ಟೆ ಏನಿದೆಯಲ್ಲ ಅದೇ ನಮಗೆ ಸುಪ್ರೀಮು, ಅದೇ ನಮಗೆ ಸಂವಿಧಾನ. ನಾವು ಏನು ಕಾನೂನು ಮತ್ತೊಂದು ಇತರೆಗೆ ಮಾತ್ರ ಸಂವಿಧಾನ ಇರುತ್ತೆ. ಬಟ್ ನಮ್ಮ ಊರಿನ ನಮ್ಮ ಗ್ರಾಮದ ನಿರ್ಣಯಕ್ಕೆ ಬೀರಪ್ಪ ದೇವಸ್ಥಾನದ ಕಟ್ಟೆನೇ ನಮಗೆ ಸಂಪೂರ್ಣ ಸುಪ್ರೀಂ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.